ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಅಜಯ್. ಏನೆಲ್ಲ ಪ್ರಮುಖ ವಿದ್ಯಮಾನಗಳು ಇವತ್ತು ನಡೆದಿದೆ ನೋಡೋಣ. ಹನೂರು ಕಾಡಿನೊಳಗೆ ನಡೆದಿದ್ದ ಎನ್ಕೌಂಟರ್ ಹೋರಾಟ ತಣ್ಣಗಾಗಿದೆ. ಪರಿಹಾರ ತನಿಖೆಯ ಭರವಸೆ ಸಿಕ್ಕಿದ ಮೇಲೆ ಪ್ರತಿಭಟನೆಗಳು ನಿಂತಿವೆ. ಆದರೆ ಮೂವರ ಎನ್ಕೌಂಟರ್ ವಿಷಯದಲ್ಲಿ ರಾಜಕೀಯ ಮಾತ್ರ ಕಡಿಮೆಯಾಗ್ತಿಲ್ಲ. ನೈಸ್ ಟೋಲ್ ಸಂಗ್ರಹ ನಿಲ್ಲಿಸಬೇಕು ಅಂತ ಸಿಎಂಗೆ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. 7 ಪುಟಗಳ ಪತ್ರದಲ್ಲಿ ನೈಸ್ ಜನರಿಗೆ ಸರ್ಕಾರಕ್ಕೆ ಹೇಗೆಲ್ಲ ವಂಚಿಸಿದೆ ಅಂತ ಉಲ್ಲೇಖಿಸಿದ್ದಾರೆ. ಸಿಎಂ ಕೂಡ ಕ್ರಮ ಕೈಗೊಳ್ತೀವಿ ಅಂದ್ರು. ವಿಧಾನಮಂಡಲ ಅಧಿವೇಶನದಲ್ಲಿ ನಾಳೆಯಿಂದ ಕದನ ಶುರುವಾಗ್ತಿದೆ. ಸಚಿವ ಸ್ಥಾನದಿಂದ ನಾಗೇಂದ್ರ ಅವರನ್ನ ಕಿತ್ತು ಹಾಕಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ. ಸದನದಲ್ಲಷ್ಟೇ ಅಲ್ಲ, ರಾಜ್ಯಾದ್ಯಂತ ಪ್ರತಿಭಟನೆಗೂ ಕರೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸೋನಿಯಾ ಗಾಂಧಿ ವಂದೇ ಮಾತರಂಗೆ ಅವಮಾನಿಸಿದ್ರು ಅಂತ ಸುದ್ದಿ ಆಯ್ತು. ಇವತ್ತು ಅಮಿತ್ ಶಾ ಕೂಡ ಸೋನಿಯಾಜಿ ದೇಶದ ಕ್ಷಮೆ ಕೇಳಿ ಅಂತಿದ್ದಾರೆ. ಆದ್ರೆ ಕಾಂಗ್ರೆಸ್ ವಂದೇ ಮಾತರಂಗೆ ಅವಮಾನಿಸಿಲ್ಲ ಅಂತ ಹೇಳ್ತಾ ಇದೆ. ಡಿ ಬಾಸ್ ಫ್ಯಾನ್ಸ್ ಮೇಲೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬೇಸರ ಹೊರಹಾಕಿದ್ದಾರೆ. ಎಲ್ಲೆಂದ್ರಲ್ಲಿ ಜೈಕಾರ ಹಾಕ್ತಾ ಇರೋದ್ರಿಂದಲೇ ತೊಂದರೆ ಆಗ್ತಿದೆ, ನಿಲ್ಸಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರದ ಹನೂರಿನಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣ ರಾಜಕೀಯ ತಿರುವನ್ನ ಪಡ್ಕೊಂಡಿದೆ. ಅರಣ್ಯಾಧಿಕಾರಿಗಳ ವಿರುದ್ಧ ಇವತ್ತು ಹೋರಾಟ, ಪ್ರತಿಭಟನೆ, ಗಲಾಟೆಗಳಾಯಿತು. ಪ್ರತಿಪಕ್ಷದವರು ಧ್ವನಿ ಎತ್ತುತ್ತಾ ಇದ್ದಂತೆ ಸರ್ಕಾರ ಹೋರಾಟವನ್ನ ತಣ್ಣಗಾಗಿಸಿದೆ. ಅವರು ಬಂದೂಕ ಸೀಸ್ ಆಗಿದೆ. ಏನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ಆ ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ, ತಕ್ಕತರ ಸಹ. ಚಾಮರಾಜನಗರ ಜಿಲ್ಲೆಯ ಹನೂರು ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಿನ್ನೆಯಿಂದ ಹೊತ್ಕೊಂಡ ಶೂಟೌಟ್ ಕಿಚ್ಚು ಇವತ್ತು ಇಡೀ ದಿನ ಧಗಧಗಿಸಿದೆ. ಹನೂರು ಪೊಲೀಸ್ ಠಾಣೆ ಮುಂದೆ ಹಂಗಾಮವೇ ನಡೆದೋಯ್ತು. ವಾಹನಗಳನ್ನ ಅಡ್ಡ ಹಾಕಿದ ಜನ ರಸ್ತೆಯಲ್ಲೇ ನಿಂತು ನಿಗಿನಿಗಿ ಕೆಂಡ ಕಾರ್ತಿದ್ದರು. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರ ಮೇಲೂ ಮುಗಿಬಿದ್ರು. ತಳ್ಳಾಟ ನೂಕಾಟ ನಡೆಯುತ್ತಿದ್ದಂತೆ ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೂ ಹಲ್ಲೆ ಮಾಡಿದ್ರು. ಶೂಟೌಟ್ನಲ್ಲಿ ಮೃತಪಟ್ಟಿದ್ದ 3 ಮೃತದೇಹಗಳನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ನೂರಾರು ಮಂದಿ ಅಲ್ಲಿಗೂ ಲಗ್ಗೆ ಇಟ್ಟಿದ್ರು. ನಮ್ಮ ಬೇಡಿಕೆಗೆ ಸರ್ಕಾರ ಒಪ್ಪಿಕೊಳ್ಳೋವರೆಗೂ ಸಹಿ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ರು. ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸೋದು ಬೇಡ, ನ್ಯಾಯಾಂಗ ತನಿಖೆ ಆಗಬೇಕು. ಮೃತರ ಕುಟುಂಬಕ್ಕೆ ತಲಾ 2 ಕೋಟಿ ರೂಪಾಯಿ ನೀಡಬೇಕು, ಅಲ್ಲದೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಪಟ್ಟು ಹಿಡಿದಿದ್ರು. ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಅವ್ರನ್ನ ಇನ್ನೂ ಅರೆಸ್ಟ್ ನೆನ್ನೆ ಇದು ಆಗಿದೆ, ಇದು FIR ಆಗಿದೆ, ಇನ್ನೂ ಅರೆಸ್ಟ್ ಮಾಡಿಲ್ಲ. ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಅಲ್ಲಿ ಅವ್ರು ನಮ್ಮ ಮುಂದೆ ಕಣ್ಮುಂದೆನೇ ಅವ್ರು ಅರೆಸ್ಟ್ ಮಾಡಬೇಕು. ಯಾವಾಗ ಪ್ರತಿಭಟನೆ ಕಿಚ್ಚು ಜೋರಾಯಿತೋ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿದೆ. ಕೊಳ್ಳೇಗಾಲ ಎಸಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು 7 ದಿನಗಳಲ್ಲಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಡಿಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಅನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖಾ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ. ಈಗ ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ವಿಲ್ ಸೆಂಡ್ ಅ ರಿಪೋರ್ಟ್ ಟು ಡಿಸಿ ಮೇಡಮ್. ಅಧಿವೇಶನ ನಡೆಯುತ್ತಿರೋ ಹೊತ್ತಲ್ಲೇ 3 ಹೆಣ ಉರುಳಿರೋದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಸರ್ಕಾರದಿಂದ ತಲಾ 5 ಲಕ್ಷ ನೀಡಿದ್ರೆ ಹನೂರು ಶಾಸಕ ಎಂ ಮಂಜುನಾಥ್ 10 ಲಕ್ಷ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಇದಕ್ಕೊಪ್ಪದ ಕುಟುಂಬಸ್ಥರು ಅಧಿಕಾರಿಗಳನ್ನ ಶೂಟ್ ಮಾಡಿ ಆಗ ನಾವೇ 1 ಕೋಟಿ ಪರಿಹಾರ ಕೊಡ್ತೀವಿ, ಅದನ್ನ ಅವರ ಕುಟುಂಬಸ್ಥರು ತಗೊಳ್ತಾರಾ ಅಂತ ಕಿಡಿಕಾರಿದ್ದಾರೆ. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಉಳಿದಾಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತಾ ಇದ್ದೇನೆ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ 6 ಲಕ್ಷ ಕೊಡ್ತೀನಿ, ಬಾಡಿ ತಕೊಳ್ಳಿ ಅಂತ ಏಲವರ ಫಾರೆಸ್ಟ್ ಅವರು, ಇವ್ರ ಆಫೀಸ್ ಅವರು, ಪೊಲೀಸರು ಹೇಳ್ತಾರೆ. ಈಗ ಆ ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ, ತಕ್ಕತರ ಸಹ. ಭರವಸೆ ನೀಡಿದ ಸರ್ಕಾರ, ಪ್ರತಿಭಟನೆ ಕೈಬಿಟ್ಟ ಜನ. ಮಧ್ಯಾಹ್ನದವರೆಗೂ ಶೂಟೌಟ್ ಕಿಚ್ಚು ಹೊತ್ತಿ ಉರಿಯುತ್ತಿತ್ತು. ಕ್ಷಣ ಕ್ಷಣಕ್ಕೂ ಜೋರಾಗೋ ಮುನ್ಸೂಚನೆಯನ್ನೇ ನೀಡುತ್ತಿತ್ತು. ಹೀಗಾಗಿ ಸಂಧಾನ ನಡೆಸಿದ ಶಾಸಕರು, ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೃತರ ಸಂಬಂಧಿಕ ಸೆಲ್ವಂ,
ನಮ್ಮ 5 ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ತಗೊಳ್ತೀವಿ ಎಂದಿದ್ದಾರೆ. ಹೀಗಾಗಿ ಮೃತದೇಹಗಳನ್ನು ಪಡೀತೀವಿ ಎಂದರು. ನೊಂದ ಕುಟುಂಬದ ಜೊತೆಗೆ ನಾವು ಇದ್ದೇವೆ, ಸದಾಕಾಲ ಇರ್ತೇವೆ. ನಮ್ಮಿಂದ ಏನು ಮಾಡಬೇಕೋ ಅದನ್ನು ಕುಟುಂಬಕ್ಕೆ ನಾವು ನಮ್ಮ ಒಂದು ಕಾನೂನು ನಮ್ಮ ಇತಿಮಿತಿ ಒಳಗಡೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನಾವು ಮಾಡುತ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯೆ ಶೂಟೌಟ್ನಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ನಿನ್ನೆ ಮೈಸೂರಿನ ನಾರಾಯಣ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಮಾ ದಾಸ್ನನ್ನ ವಿಚಾರಣೆ ನಡೆಸಿ ಡಿಸ್ಚಾರ್ಜ್ ಮಾಡಿದ್ರು. ಇದಾದ ಬಳಿಕ ಈತ ಎಲ್ಲಿ ಹೋದ ಅನ್ನೋದರ ಸುಳಿವೇ ಸಿಗ್ತಿಲ್ಲ. ಹೀಗಾಗಿ 10 ಅನುಮಾನ ಮೂಡಿಸ್ತಿದ್ದು, ಸಚಿವರ ಭೇಟಿ ಬಳಿಕ ಏಕಾಏಕಿ ಡಿಸ್ಚಾರ್ಜ್ ಮಾಡಿದ್ಯಾಕೆ, ಈಗ ದಿಢೀರ್ ನಾಪತ್ತೆ ಆಗಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಚಾಮರಾಜನಗರದಿಂದ SM ನಂದೀಶ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಎನ್ಕೌಂಟರ್ಗೆ ಬಲಿಯಾದ ಕುಟುಂಬದವರೇ ಪರಿಹಾರವನ್ನ ಪಡೆದು ಸದ್ಯಕ್ಕೆ ತಣ್ಣಗಾಗಿದ್ದಾರೆ. ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸೂಚಿಸಿದ್ದಾರೆ. ಆದರೆ ಪ್ರತಿಪಕ್ಷಗಳು ಮಾತ್ರ ಸುಮ್ಮನಾಗಿಲ್ಲ. ಮ್ಯಾಜಿಸ್ಟ್ರೇಟ್ ತನಿಖೆ ಬೇಡ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಸರ್ಕಾರವನ್ನ ಆಗ್ರಹಿಸುತ್ತಿದ್ದಾರೆ. ಬಂದೂಕ ಸೀಸ್ ಆಗಿದೆ, ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ. ಆ 3 ಜನರನ್ನ ನೇರವಾಗಿ ಶಾರ್ಟ್ ಡಿಸ್ಟೆನ್ಸಲ್ಲಿ ಶೂಟ್ ಮಾಡಿದರೆ ಅದು ಖಂಡಿತವಾಗೂ ಅವ್ರು ಹೇಳುವಂಥ ಕಾರಣ ಅದು ನಿಜ ಅಲ್ಲ ಅಂತ ಭಾಳ ಸ್ಪಷ್ಟ ಆಗ್ತದೆ. ತನಿಖೆ ಆಗಲೇಬೇಕು. ಮತ್ತು ತನಿಖೆ ಲೋವರ್ ಲೆವೆಲ್ದಲ್ಲಿ ಆದ್ರೆ ಆಗೋದಿಲ್ಲ, ಇದಕ್ಕೆ ಇಂಡಿಪೆಂಡೆಂಟ್ ತನಿಖೆ ಆಗಬೇಕು. ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ ಇದು ಸರಿಯಲ್ಲ, ಇದು ನಾವು ಖಂಡಿಸ್ತೇವೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ AC ನೇತೃತ್ವದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನ ಮಾಡಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕಾದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗಾಗಲೇ ಈ ವಿಚಾರ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಯಾವ್ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೋ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮತ್ತೆ ರಾಜಕೀಯ ಬೆಳವಣಿಗೆ. ಇಷ್ಟು ದಿನ ಮಾತಲ್ಲೇ ನಡೀತಿದ್ದ ನೈಸ್ ರಸ್ತೆ ಹಗರಣದ ರಾಜಕೀಯ ಇದೀಗ ಪತ್ರ ಸಮರದವರೆಗೂ ಬಂದಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನೈಸ್ ಟೋಲ್ ಸಂಗ್ರಹ ತಕ್ಷಣ ನಿಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಪತ್ರವನ್ನ ಬರೆದಿದ್ದಾರೆ. ನೈಸ್ ರಸ್ತೆ ಯೋಜನೆಯಲ್ಲಿ ಕಾನೂನು ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ. ತಕ್ಷಣವೇ ಟೋಲ್ ಸಂಗ್ರಹವನ್ನ ನಿಲ್ಲಿಸಬೇಕು, ಶಾಸನವನ್ನ ರಚಿಸಿ ಇಡೀ ಯೋಜನೆಯನ್ನ ರಾಜ್ಯ ಸರ್ಕಾರವೇ ವಶಕ್ಕೆ ಪಡಿಬೇಕು. ಹೀಗಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು CM DK ಶಿವಕುಮಾರ್ಗೆ 7 ಪುಟಗಳ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಭೂ ಸ್ವಾಧೀನದ ಆದ್ಮೇಲೂ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತಾನೂ HDK ಈ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ CM, ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಳಬೇಕು ಆ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿರೋದು ಮುಖ್ಯಮಂತ್ರಿಗಳಿಗೆ ಕಾನೂನಿನ ವ್ಯಾಪ್ತಿಯೊಳಗೆ ಅಲ್ಲೇನು ಉಲ್ಲಂಘನೆಗಳೇ ಆಗಿದೆ, ಆ ಉಲ್ಲಂಘನೆ ಹಿನ್ನೆಲೆಯಲ್ಲಿ 2 ಕೋರ್ಟ್ ಆದೇಶ ಏನಿದೆ ಅದನ್ನ ಜಾರಿಗೆ ತನ್ನಿ ಅಂತಕ್ಕಂಥ ಪತ್ರ ಬರೆದಿದ್ದೇನೆ. ನೋಡೋಣ ಏನ್ ತೀರ್ಮಾನ ತಗೋತಾರೆ. ಕಾನೂನು ಏನ್ ಹೇಳ್ತದೋ ಕಾನೂನಂತೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಕಾನೂನು ಏನ್ ಹೇಳ್ತದೆ ಅದು మనకి ಮಾಡಬೇಕು. ಪತ್ರ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ನಾ ಇನ್ನ ನೋಡಿಲ್ಲ, ನಾನು ನೋಡ್ತೀನಿ. ಇನ್ನು ಕುಮಾರಸ್ವಾಮಿ ಬರೆದಿರೋ ಪತ್ರದಲ್ಲಿ ನೈಸ್ ಅಕ್ರಮಗಳನ್ನೆಲ್ಲವನ್ನೂ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನೈಸ್ ಅಕ್ರಮ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿದ್ದಾರೆ ಕುಮಾರಸ್ವಾಮಿ. ವಿಧಾನಸಭೆ, ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪ ಸಮಿತಿಗಳ ವರದಿಯ ಹೈಲೈಟ್ಸ್ಗಳು HDK ಬರೆದಂತಹ ಪತ್ರದಲ್ಲಿ ಇದೆ. ಇನ್ನು ನೈಸ್ಗೆ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏನೇನು ಇದೆ ಅಂತ ನೋಡೋದಾದ್ರೆ, ನೈಸ್ಗೆ ಸರ್ಕಾರ ಕೊಟ್ಟ ಒಟ್ಟು ಭೂಮಿ 20,193 ಎಕರೆ. ಇದರಲ್ಲಿ 5 ಟೌನ್ಶಿಪ್ಗೆ ಸರ್ಕಾರ ಕೊಟ್ಟಿದ್ದು 13,194 ಎಕರೆ. ಟೋಲ್ ರಸ್ತೆಗೆ ಒಪ್ಪಂದದಡಿ ಕೊಟ್ಟಂತಹ ಭೂಮಿ 6,999 ಎಕರೆ. ಆದರೆ ಟೋಲ್ ರಸ್ತೆಗೆ ನೈಸ್ ಬಳಸಿದ ಭೂಮಿ ಇದೆಯಲ್ಲ, ಅದು 9,448 ಎಕರೆ. ಅಕ್ರಮವಾಗಿ ಟೋಲ್ ರಸ್ತೆಗೆ ಬಳಸಿದ ಭೂಮಿ 2,469 ಎಕರೆ.
111 ಕಿಲೋಮೀಟರ್ ಎಕ್ಸ್ಪ್ರೆಸ್ ರಸ್ತೆ ಬದಲು ಬರೀ 5 ಕಿಲೋಮೀಟರ್ ರಸ್ತೆ ಮಾತ್ರ ಆಗಿದೆ. ಸಂತ್ರಸ್ತರಿಗೆ ವಸತಿ ಸಮುಚ್ಚಯಕ್ಕೆ ಕೊಟ್ಟ 42.32 ಎಕರೆ ಲೂಟಿ ಮಾಡಲಾಗಿದೆ. ಸಂತ್ರಸ್ತರಿಗೆ ಕೊಮ್ಮಘಟ್ಟ ಬಳಿ ವಸತಿ ಸಮುಚ್ಚಯವನ್ನೇ ಕೊಟ್ಟಿಲ್ಲ. 2008, 2010, 2011ರಲ್ಲಿ ಕಾನೂನನ್ನ ಮೀರಿ ಟೋಲ್ ಅನ್ನ ಹೆಚ್ಚಳ ಮಾಡಲಾಗಿದೆ. ಸರ್ಕಾರದ ಅಧಿಸೂಚನೆ ಇಲ್ಲದೆ ಅಕ್ರಮವಾಗಿ ಟೋಲ್ ಅನ್ನ ಹೆಚ್ಚಳ ಮಾಡಲಾಗಿದೆ. ಸದನ ಸಮಿತಿ, ಸಂಪುಟ ಉಪಸಮಿತಿಯಿಂದಲೂ ತನಿಖೆಯಾಗಿದೆ. 554 ಎಕರೆ ದುರ್ಬಳಕೆ ಆಗಿದ್ದು ಅದನ್ನ ವಶಕ್ಕೆ ಪಡೆಯೋದಿಕ್ಕೆ ಶಿಫಾರಸು ಆಗಿದೆ. ಆದರೆ ಸರ್ಕಾರ 554 ಎಕರೆನ ಇದುವರೆಗೂ ಹಿಂಪಡೆದಿಲ್ಲ. 2014ರೊಳಗೆ 162 ಕಿಲೋಮೀಟರ್ ಸಿಮೆಂಟ್ ರಸ್ತೆ ಆಗಬೇಕಾಗಿತ್ತು, ಅದು ಆಗಿಲ್ಲ. 2026ರ ಒಳಗೆ ಟೌನ್ಶಿಪ್ ಕೆಲಸ ಆಗಬೇಕಾಗಿತ್ತು, ಅದೂ ಆಗಿಲ್ಲ. ಭೂಸ್ವಾಧೀನ ಆಗಿ 23 ವರ್ಷ ಆದರೂ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನಿಯಮಗಳನ್ನ ನೈಸ್ ಪಾಲನೆ ಮಾಡಲಿಲ್ಲ. ಪ್ರಾಜೆಕ್ಟ್ ಟೆಕ್ನಿಕಲ್ ಅಗ್ರಿಮೆಂಟ್ ಷರತ್ತುಗಳನ್ನು ಇಲ್ಲಿ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ನೈಸ್ ಸಂಸ್ಥೆ ಸಂಗ್ರಹಿಸ್ತಾ ಇರುವ ಟೋಲೇ ಅನಧಿಕೃತವಾಗಿದೆ. ಟೋಲ್ ಸಂಗ್ರಹವನ್ನ ಇಲ್ಲಿ ನಿಷೇಧಿಸಬೇಕು, ಭೂಮಿಯನ್ನ ವಶಕ್ಕೆ ಪಡೆಯಬೇಕು ಅನ್ನುವ ವಿಚಾರವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಹೀಗೆ ಕಳೆದ ತಿಂಗಳು ಅಂದ್ರೆ ಜುಲೈ 29ರಂದು ಹೈಕೋರ್ಟ್ ಕೊಟ್ಟ ಆದೇಶ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಉಲ್ಲೇಖಿಸಿ ಕುಮಾರಸ್ವಾಮಿ ಸಿಎಂಗೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಜೆಡಿಎಸ್ನವರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಮೈತ್ರಿ ಪಕ್ಷ ಬಿಜೆಪಿಯವರ ಜೊತೆ ಸೇರ್ಕೊಂಡು ಹೋರಾಟಕ್ಕೂ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಇನ್ನು ಬಿಜೆಪಿ ನಾಯಕರು ನೈಸ್ ಅಕ್ರಮವನ್ನ ವಿಧಾನಸಭೆ ಅಧಿವೇಶನದಲ್ಲೇ ಪ್ರಸ್ತಾಪಿಸೋಕೆ ರೆಡಿಯಾಗಿದ್ದಾರೆ. ಜೆಡಿಎಸ್ನವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೈಸ್ ಅಕ್ರಮವನ್ನ ಸಿಬಿಐಗೆ ವಹಿಸಬೇಕು, ಟೋಲ್ ಬಂದ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಆಗಸ್ಟ್ 18ಕ್ಕೆ ಜೆಡಿಎಸ್ನಿಂದ ನೈಸ್ ಅಕ್ರಮದ ವಿರುದ್ಧ ಹೋರಾಟನೂ ನಡೆಯಲಿದೆ. ಪ್ರತಿಭಟನೆಗಳ ಜೊತೆಗೆ ಟೋಲ್ಗಳಿಗೆ ಮುತ್ತಿಗೆ ಹಾಕೋದಿಕ್ಕೂ ಜೆಡಿಎಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನೈಸ್ ಅನ್ನೋದು ನೈಸ್ ಆಗಿ ಕರ್ನಾಟಕ ಜನತೆಯನ್ನ ಲೂಟಿ ಹೊಡೆದಂತ ಒಂದು ಸಂಸ್ಥೆ. ಅದು ಕೋಟ್ಯಾಂತರ ರೂಪಾಯಿ ಹಣ, ಟೋಲ್ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ. ಟೋಲ್ಗಳನ್ನು ವರ್ಷನೂ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಟೋಲ್ಗಳು ಅವರಿಗೆ 30 ವರ್ಷ ಮಾತ್ರ ಟೋಲ್ ತಗೊಳಕ್ಕೆ ಅವಕಾಶ ಇದ್ದಿದ್ದು, 30 ವರ್ಷನೂ ದಾಟ್ಬಿಟ್ಟಿದೆ. ಕೋರ್ಟ್ ಆದೇಶ ಬಂದಿದೆ, ಟೋಲ್ನ ತೆಗೆದುಹಾಕಿದ್ರೆ ಅಟ್ಲೀಸ್ಟ್ ಓಡಾಡೋಂಥ ಬೆಂಗಳೂರು ಜನಕ್ಕೆ ಆ ಹೊರೆ ಆದರೂ ಕಡಿಮೆ ಆಗ್ತದೆ. ಅದಕ್ಕೆ ಟೋಲ್ನ ರಿಮೂವ್ ಮಾಡಬೇಕು ಅಂತೇಳಿ ಹೈಕೋರ್ಟು ಕೂಡ ಆದೇಶ ಮಾಡಿದೆ. ಆದರೆ ಸರ್ಕಾರ ನನಗನ್ಸೋ ಪ್ರಕಾರ ಇಡೀ ಸರ್ಕಾರನೇ ಅವ್ರ ಜೊತೆ ಶಾಮೀಲಾಗಿರೋದ್ರಿಂದ ನನಗನ್ಸುತ್ತೆ ಮಾಡಲ್ಲ. ಸಿಬಿಐ ತನಿಖೆಗೆ ಒಪ್ಪಿಸಿದ್ರೆ ಆ ಕಾಲದಲ್ಲಿ ಯಾರ್ಯಾರು ದುಡ್ಡು ಇಸ್ಕೊಂಡು ಈ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ರು, ಯಾರ್ಯಾರು ಕಿಕ್ ಬ್ಯಾಕ್ ತಗೊಂಡು ಈ ಪ್ರಾಜೆಕ್ಟ್ಗೆ ಸೈನ್ ಮಾಡಿದ್ರು, ಅವರೆಲ್ಲರ ಬಣ್ಣ ಬಯಲಾಗಬೇಕು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಳು ಕೂಡ ನಡೀತಾ ಇವೆ. ಆದರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಏನಾಗತ್ತೆ, ಕಟ್ಟಬೇಕಾ ಬೇಡವಾ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಅನ್ನೋದು ನೋಡಬೇಕು. ಇನ್ನು ಡಿಕೆ ಶಿವಕುಮಾರ್ ಸರ್ಕಾರದ ಮೊದಲ ಅಧಿವೇಶನ ಶುರುವಾಗಿ 4 ದಿನ ಆಯಿತು. 2 ದಿನ ಅಧಿವೇಶನ ಕೂಲಾಗಿ ನಡೆಯಿತು. ಆದರೆ ನಾಳೆಯಿಂದ ಸದನದಲ್ಲಿ ಅಸಲಿ ಕದನ ಶುರುವಾಗಲಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹೋರಾಟಕ್ಕೆ ರೆಡಿಯಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಬಹುದೊಡ್ಡ ಹಗರಣದ ರೂವಾರಿ ಅಂದ್ರೆ ಅದು ಸಚಿವ ಬಿ ನಾಗೇಂದ್ರ. ಹಗರಣ ನಡೆದಿರೋದು ಸಾಬೀತಾಗಿದೆ. ಬಿ ನಾಗೇಂದ್ರ ಜೈಲಿಗೂ ಹೋಗಿ ಬಳಿಕ ರಿಲೀಸ್ ಕೂಡ ಆಗಿದ್ದಾರೆ. ಪ್ರಕರಣ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಹಂತದಲ್ಲಿದೆ. ಹೀಗಿದ್ರೂ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಕೊಟ್ಟು ಮಂತ್ರಿ ಮಾಡಿದ್ದಕ್ಕೆ ಬಿಜೆಪಿಯವರು ನಿಗಿ ಅಂತ ಕೆಂಡ ಕಾರ್ತಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಬಿಜೆಪಿಯ ಹೋರಾಟಕ್ಕೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ. ನಾಳೆ ಅಧಿವೇಶನ ಶುರುವಾಗ್ತಿದ್ದಂತೆಯೇ ಸಚಿವ ನಾಗೇಂದ್ರ ಅವರನ್ನ ವಜಾ ಮಾಡಬೇಕು ಅನ್ನುವ ಕೂಗನ್ನ ಎಬ್ಬಿಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಾಯಿತು, 185 ಕೋಟಿ ಹಗರಣದಲ್ಲಿ ನೇರವಾಗಿ ನಾಗೇಂದ್ರ ಅವರ ಆರೋಪಿ ನಂಬರ್ 1 ನಾಗೇಂದ್ರ ಅವರನ್ನು ತತ್ಕ್ಷಣ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಭಾರತೀಯ ಜನತಾ ಪಾರ್ಟಿ ನಾಳೆಯಿಂದ ನಾವು ಹೋರಾಟವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾವು ಪ್ರತಿಭಟನೆ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ. ಸದನದಲ್ಲಿ ಈ ನಾಗೇಂದ್ರ ವಿಚಾರವಾಗಿ ನಾವು ಫಸ್ಟ್ ತಗೊಂತಾ ಇದ್ದೀರಿ. ಯಾಕಂದ್ರೆ ಇದೇ ಸದನದಲ್ಲಿ ಅವರನ್ನ ವಜಾ ಮಾಡಿತ್ತು. ಮತ್ತೆ
ಅವರ ವಾಪಸ್ ತಗೊಳ್ತಾ ಇದ್ದೀರಾ. ಅವಾಗ ತೆಗೆದಿದ್ದ್ಯಾಕೆ, ಇವಾಗ ತಗೊಂಡಿದ್ದ್ಯಾಕೆ? ಸರ್ಕಾರ ಉತ್ತರ ಕೊಡಬೇಕು. ಸದನದಲ್ಲಿ ಒಳಗಡೆ ಹೋರಾಟವನ್ನು ನಾಳೆ ಮಾಡೋರಿದ್ದೀವಿ ನಾವು. ನಾಳೆ ಬರೀ ವಿಧಾನಸೌಧದ ಒಳಗೂ ಹೊರಗೂ ಬಿಜೆಪಿ ಹೋರಾಟ ಮಾಡ್ತಿಲ್ಲ. ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೇನೂ ಸಚಿವ ನಾಗೇಂದ್ರ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ನಾಗೇಂದ್ರ ವಿಷಯದಲ್ಲಿ ಸದನದಲ್ಲಿ ಕದನ ಶುರುವಾಗೋದು ಗ್ಯಾರಂಟಿ. ಇನ್ನು ವಂದೇ ಮಾತರಂ ಹಾಡಿಗೆ ರಾಷ್ಟ್ರಗೀತೆಯ ಸ್ಥಾನಮಾನ ಸಿಕ್ಕಿದೆ. ಜನ ಗಣ ಮನ ಹಾಡುವ ಮೊದಲು, ಧ್ವಜಾರೋಹಣಕ್ಕೂ ಮೊದಲು ವಂದೇ ಮಾತರಂ ಹಾಡಬೇಕು ಅನ್ನೋದಕ್ಕೆ ಕಾನೂನು ಮನ್ನಣೆನೂ ಸಿಕ್ಕಿದೆ. ಆದರೆ ನಿನ್ನೆ ರಾಷ್ಟ್ರೀಯ ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂಗೆ ಅವಮಾನ ಆಗಿದೆ ಅನ್ನೋ ವಿಷಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ಸಮರ ಜೋರಾಗಿ ನಡೀತಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಿನ್ನೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಹಾಡ್ತಿದ್ರು. ಆದರೆ ವಂದೇ ಮಾತರಂ ಹಾಡುವಾಗಲೇ ಸೋನಿಯಾ ಗಾಂಧಿ ಹಾಡು ನಿಲ್ಲಿಸಿ ಅಂತ ಕೈ ಸನ್ನೆ ಮಾಡ್ತಿದ್ರು. ರೊಖೋ ರೊಖೋ ಸ್ಟಾಪ್ ಅಂತ ಹೇಳೋದು ವಿಡಿಯೋದಲ್ಲಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಬಿಜೆಪಿಯವರು ಸೋನಿಯಾ ಗಾಂಧಿಯವರಿಗೆ ವಂದೇ ಮಾತರಂಗೆ ಗೌರವ ಕೊಡೋದು ಇಷ್ಟ ಇಲ್ಲ ಅಂತ ವಾಗ್ದಾಳಿ ಮಾಡಿದರು. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸಾರ್ವಜನಿಕ ಸಮಾವೇಶದಲ್ಲೇ ಆಕ್ರೋಶವನ್ನ ಹೊರಹಾಕಿದ್ರು. वंदे मातरम का गान 80 साल के बाद पहली बार हुआ है. कांग्रेस ने वंदे मातरम को भुला दिया था. वोट बैंक की लालच में कांग्रेस ने वंदे मातरम को भुला दिया था. कांग्रेस पार्टी के मुख्यालय पर वंदे मातरम का गान हो रहा था. चालू गान में कांग्रेस की नेत्री सोनिया जी ने कांग्रेस अध्यक्ष को गान रोकने का कहा. सोनिया जी, 140 करोड़ की जनता आपको देख रही है. आपके द्वारा किया गया ये पाप इस देश की जनता कभी माफ नहीं करेगी, कभी माफ नहीं करेगी. कांग्रेसियों को शर्म आनी चाहिए, और जरा भी शर्म बची है तो 2 हाथ जोड़कर बंकिम बाबू की अमर आत्मा से और देश की जनता से माफी मांगनी चाहिए. ಇನ್ನು ವಂದೇ ಮಾತರಂ ಹಾಡಲು ಕಾಂಗ್ರೆಸ್ನವರು ಹಿಂದೇಟು ಹಾಕಿದ್ದಾರೆ. ಅವರು ದೇಶದ ಕ್ಷಮೆ ಕೇಳಬೇಕು ಅಂತ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ವಂಶಸ್ಥ ಸುಮಿತ್ರೋ ಚಟರ್ಜಿ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದು ದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯ ಪೂರ್ಣ ಆವೃತ್ತಿಯನ್ನು ಹಾಡುವುದನ್ನು ತಡೆಯಲು ಯತ್ನಿಸಲಾಗಿದೆ. ಅಲ್ಲಿ ಅಸಮಾಧಾನದ ವಾತಾವರಣವಿತ್ತು. 1937ರಲ್ಲಿ ಕಾಂಗ್ರೆಸ್ ಪಕ್ಷವು ಮೊಹಮ್ಮದ್ ಅಲಿ ಜಿನ್ನಾ ಅವರ ಆಕ್ಷೇಪಣೆಗೆ ಮಣಿದು ವಂದೇ ಮಾತರಂ ಗೀತೆಯನ್ನು ತುಂಡರಿಸಿತ್ತು. ಈಗಿನ ನಡವಳಿಕೆಯು ಅದೇ ರಾಜ್ಯತತ್ವದ ಪುನರಾವರ್ತನೆಯಾಗಿದೆ. ವಂದೇ ಮಾತರಂ ರಾಷ್ಟ್ರೀಯ ಗೀತೆಯು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಅನೇಕ ವೀರರ ತ್ಯಾಗಕ್ಕೆ ಸ್ಫೂರ್ತಿಯಾಗಿತ್ತು. ಅದನ್ನು ಪೂರ್ಣವಾಗಿ ಗೌರವಿಸದಿರುವುದು ಹುತಾತ್ಮರಿಗೆ ಮಾಡುವ ಅಪಮಾನ. ಈ ಘಟನೆಯು ಪಶ್ಚಿಮ ಬಂಗಾಳದ ಜನರ ಭಾವನೆಗಳಿಗೆ ತೀವ್ರ ನೋವುಂಟು ಮಾಡಿದೆ. ವಂದೇ ಮಾತರಂ ಯಾವುದೇ ಒಂದು ರಾಜಕೀಯ ಪಕ್ಷದ ಸ್ವತ್ತಲ್ಲ, ಅದು ಇಡೀ ದೇಶದ ಸಾಂಸ್ಕೃತಿಕ ಪರಂಪರೆ. ಸೋನಿಯಾ ಗಾಂಧಿ ಅವರು ಈ ವಿಷಯದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ದೇಶದ ಜನರಿಗೆ ಮತ್ತು ವಿಶೇಷವಾಗಿ ಪಶ್ಚಿಮ ಬಂಗಾಳದ ಜನತೆಯಲ್ಲಿ ಕ್ಷಮೆಯಾಚಿಸಬೇಕು. ಇನ್ನು ವಂದೇ ಮಾತರಂಗೆ ಸೋನಿಯಾ ಗಾಂಧಿ ಅವಮಾನಿಸಿದ್ದಾರೆ ಅಂತ ಮಂಗಳೂರಲ್ಲಿ ದೂರು ದಾಖಲಾಗಿದೆ. ಸೋನಿಯಾ ಗಾಂಧಿ ವಿರುದ್ಧ ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿಯವರು ದೂರು ದಾಖಲಿಸಿದ್ದಾರೆ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ದೂರನ್ನ ಕೊಟ್ಟಿದ್ದು ಸೋನಿಯಾ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ವೇಳೆ ಪೊಲೀಸರು ಎಫ್ಐಆರ್ ದಾಖಲಿಸದಿದ್ದರೆ ಹೈಕೋರ್ಟ್ ಮೂಲಕ ಕಾನೂನು ಹೋರಾಟ ನಡೆಸಲು ಕೂಡ ತೀರ್ಮಾನ ಆಗಿದೆ. ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ ಪಕ್ಷ ವಂದೇ ಮಾತರಂಗೆ ಅವಮಾನಿಸಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದೆ. ಪತ್ರಿಕಾ ಪ್ರಕಟಣೆ ಮೂಲಕ ವಿವಾದಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದೆ. ವಂದೇ ಮಾತರಂ ರಾಷ್ಟ್ರೀಯ ಗೀತೆಗೆ ಕಾಂಗ್ರೆಸ್ ಅವಮಾನಿಸಿಲ್ಲ. ಪೂರ್ಣ ಆವೃತ್ತಿಯ ಹಾಡನ್ನ ತಡೆಯುವ ಯಾವ ಪ್ರಯತ್ನವೂ ನಡೆದಿಲ್ಲ. ದೀರ್ಘಕಾಲದವರೆಗೆ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿಂತಿದ್ರು. ಅವರಿಗೆ ಕುರ್ಚಿ ನೀಡುವಂತೆ ಮಾತ್ರ ಸೋನಿಯಾ ಗಾಂಧಿ ಕೇಳಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಪೂರ್ಣ ಹಾಡಲಾಗಿದೆ. ಹೀಗಾಗಿ ವಂದೇ ಮಾತರಂ ವಿಷಯದಲ್ಲಿ ವಿವಾದದ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಅವರು ಕ್ಲಾರಿಫಿಕೇಶನ್ AICC-ನವ್ರು ಕೊಟ್ಟಿದ್ದಾರೆ. ಆ ರೀತಿ ಅದಕ್ಕೋಸ್ಕರ ಹೇಳಲಿಲ್ಲ. ಖರ್ಗೆ ಅವರಿಗೆ ಕುರ್ಚಿ ತಗೊಂಡು ಬಂದು ಹಾಕಿ ಅಂತ ಹೇಳಿದ್ರು ಅಂತ ಅನ್ನೋ ರೀತಿಯಲ್ಲಿ
ಕ್ಲಾರಿಫಿಕೇಶನ್ ಬಂದಿದೆ. ಅದನ್ನು ಇವರು ಬೇಕಂತ ಹೇಳಿ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದಕ್ಕೆ ಹೊರಟಿದ್ದಾರೆ. ಇದೀಗಂತೂ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಒಂದ್ ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿಸಿಕೊಂಡಿದೆ. ಇನ್ನು ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳಿಗೆ ಫಸ್ಟ್ ಟೈಮ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲೆಂದರಲ್ಲಿ ಡಿ ಬಾಸ್ ಅಂತ ಘೋಷಣೆಯನ್ನ ಕೂಗೋರಿಗೆ ನಗು ನಗುತ್ತಲೇ ವಿಜಯಲಕ್ಷ್ಮಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗೋತ್ಸವ ಆಗ್ತಿದ್ದಾಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಷಣ ಮಾಡ್ತಿದ್ರು. ಆಗ್ಲೂ ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂತ ಘೋಷಣೆ ಕೂಗಿ ವಿವಾದವನ್ನ ಸೃಷ್ಟಿಸಿದ್ರು. ಆಗ ಡಿಕೆ ಶಿವಕುಮಾರ್ ಕೂಡ ಕೆರಳಿ ಕೆಂಡವಾಗಿದ್ರು. ನೀವೆಲ್ಲ ಹೀಗೆ ಮಾಡಿನೇ ಸಮಸ್ಯೆ ಮಾಡ್ತಿದ್ದೀರಾ ಅಂತ ದರ್ಶನ್ ಫ್ಯಾನ್ಸ್ಗೆ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆನೂ ಕೊಟ್ಟಿದ್ರು. ಇದೀಗ ವಿಜಯಲಕ್ಷ್ಮಿ ದರ್ಶನ್ ಕೂಡ ಡಿ ಬಾಸ್ ಅಭಿಮಾನಿಗಳಿಗೆ ನಗು ನಗುತ್ತಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ನಟ ದರ್ಶನ್ ಅವರ ಕುಟುಂಬಕ್ಕೆ ಆಪ್ತರಾಗಿರುವ ಅಭಿಮಾನಿ ಜೈಕಂಠ ಶೇಖರ್ ಮದುವೆ ಸಮಾರಂಭಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಹೋಗಿದ್ರು. ನವ ಜೋಡಿಗೆ ಆಶೀರ್ವಾದ ಮಾಡಿ ಫೋಟೋನೂ ಕ್ಲಿಕ್ಕಿಸಿಕೊಂಡ್ರು. ಮದುವೆ ಮನೆಯಲ್ಲೂ ದರ್ಶನ್ ಅವರ ಅಭಿಮಾನಿಗಳು ಡಿ ಬಾಸ್ಗೆ ಜೈ ಎಂದು ಕೂಗುತ್ತಾ ಜೈಕಾರ ಹಾಕ್ತಾ ಇದ್ರು. ಆಗ ವಿಜಯಲಕ್ಷ್ಮಿ, ಇದು ಮದುವೆ ಮನೆ, ಇಲ್ಲಿಯೂ ಬೇಕಾ ಅಂತ ನಗ್ತಾನೆ ಸುಮ್ನಿರಿ ಅಂದ್ರು. ಆದ್ರೂ ದರ್ಶನ್ ಅಭಿಮಾನಿಗಳು ಸುಮ್ನಾಗ್ಲಿಲ್ಲ. ಆಗ ವಿಜಯಲಕ್ಷ್ಮಿ, ಇದೇ ತೊಂದರೆ ಆಗ್ತಾ ಇರೋದು, ಸಾಕು ನಿಲ್ಸಿ ಅಂತ ಎಚ್ಚರಿಕೆ ಕೊಟ್ರು. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ 1 ವರ್ಷವೇ ಆಗೋಯ್ತು. ಹೀಗಾಗಿ ಯಾವಾಗ ಹೊರಬರ್ತಾರೆ ಅಂತ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಇಂತಹ ಹೊತ್ತಲ್ಲೇ ದರ್ಶನ್ ಪರ ವಕೀಲರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ 2ನೇ ಸಲ ಜೈಲಿಗೆ ಹೋಗಿ 1 ವರ್ಷ ಆಗಿದೆ. ಕೋರ್ಟ್ನಲ್ಲಿ ವಿಚಾರಣೆಯೂ ನಡೀತಿದೆ. ಈಗಾಗಲೇ 20ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆಯೂ ನಡೆದಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗಿರೋದು ತಾತ್ಕಾಲಿಕ ಸಮಸ್ಯೆ ಆಗಿದೆ. ಕೆಲವು ಎವಿಡೆನ್ಸ್ಗಳು ನಮ್ಮ ಪರವಾಗಿ ಬಂದಿವೆ. ಹೀಗಾಗಿ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡ್ತೇವೆ ಅಂತ ದರ್ಶನ್ ಪರ ವಕೀಲ ಮುಬಾರಕ್ ಹೇಳಿದ್ದಾರೆ. ಇವಾಗ ಏನು ದರ್ಶನ್ ಅವರ ಕೇಸ್ ಇದೆ, ನಾವು ಫಿಸಿಕಲ್ ಅಪಿಯರೆನ್ಸ್ ಅವರು ಸಾಕ್ಷ್ಯ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅವ್ರು ಫಿಸಿಕಲ್ ಆಗಿ ಪ್ರೊಡ್ಯೂಸ್ ಆಗಬೇಕಂತ ನಾವು ಅರ್ಜಿಗೆಯಲ್ಲಿ 273 CRPC ಅಡಿಯಲ್ಲಿ ಒಂದು ಅರ್ಜಿಯನ್ನು ಹಾಕಿದ್ವಿ. ನಾವು ಇವಾಗ ಸೋಮವಾರಕ್ಕೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಅದು 100% ಇದನ್ನು ಎದುರಿಸ್ತೀವಿ. ಯಾರು ಸಹ ಏನು ಅವರ ಅಭಿಮಾನಿಗಳಿದ್ದಾರೆ, ಅವರ ಬಂಧುಗಳಿದ್ದಾರೆ, ಯಾರು ಅವರನ್ನು ಪ್ರೀತಿಸ್ತಾ ಇದ್ದಾರೆ, ಯಾರು ಸಹ ಹೆದರುವಂತಹ ಅವಶ್ಯಕತೆ ಇಲ್ಲ. ಟ್ರಯಲ್ ಬಹಳ ಚೆನ್ನಾಗಿ ನಡೀತಾ ಇದೆ. ಇದುವರೆಗೂ ಸರಿಸುಮಾರು 22 ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ದೀವಿ. ಹಾಗೂ ಕ್ರಾಸ್ ಎಕ್ಸಾಮಿನೇಷನ್ ಬಹಳ ಚೆನ್ನಾಗಿ ಬಂದಿದೆ. ನಾವು ಕೇಸ್ ಏನು ತಗೊಂಡಿದ್ದ 14ನೇ ವಿಟ್ನೆಸ್ ಇಂದ ನಾವು ನಡೆಸ್ತಾ ಇದ್ದೀವಿ. ಬಹಳ ಚೆನ್ನಾಗಿ ಕ್ರಾಸ್ ಎಕ್ಸಾಮಿನೇಷನ್ ಚೆನ್ನಾಗಿ ಬರ್ತಾ ಇದೆ. ಒಂದ್ ಕಡೆ ವಿಜಯಲಕ್ಷ್ಮಿ ಡಿ ಫ್ಯಾನ್ಸ್ಗೆ ಒಂದಷ್ಟು ಖಡಕ್ ಎಚ್ಚರಿಕೆಯನ್ನು ಕೊಟ್ಟರೆ, ಮತ್ತೊಂದು ಕಡೆ ಈಗಾಗಲೇ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದ್ದು ಪ್ರದೋಷ್ ಮಾಫಿ ಸಾಕ್ಷಿ ಆಗಿರೋದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗತ್ತೆ ಅನ್ನುವ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ, ಇಲ್ಲ ಗುಡ್ ನ್ಯೂಸ್, ಇವೆಲ್ಲವೂ ಕೂಡ ತಾತ್ಕಾಲಿಕ. ಆದ್ರೆ ದರ್ಶನ್ ಪರವಾಗಿ ಇರುವಂತಹ ಸಾಕ್ಷಿಗಳು ಕೂಡ ಇದ್ದಾರೆ. ಇದುವೇ ದರ್ಶನ್ಗೆ ಪ್ಲಸ್ ಪಾಯಿಂಟ್ ಆಗತ್ತೆ, ನೋಡ್ತಾ ಇರಿ, ಕಾಯ್ತಾ ಇರಿ ಅಂತ ಹೇಳಿ ದರ್ಶನ್ ಅಭಿಮಾನಿಗಳಿಗೆ ಈಗ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ, ಏನೇನು ಆಗತ್ತೆ, ಯಾವ ರೀತಿಯಾಗಿ ಇದು ಸಹಕಾರ ಆಗಬಹುದು ದರ್ಶನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಬಟ್ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಕೋರ್ಟ್ನಲ್ಲಿ ಇದೆ. ಪುರಸ್ಕಾರ ಆಗತ್ತಾ, ತಿರಸ್ಕಾರ ಆಗತ್ತಾ ಅನ್ನೋದು ಕೂಡ ಗೊತ್ತಾಗತ್ತೆ. ಪುರಸ್ಕಾರ ಆದ್ರೆ ಏನ ಆಗತ್ತೆ, ಯಾವ ರೀತಿಯಾಗಿ ಪರಿಣಾಮ ಬೀರತ್ತೆ ಅನ್ನೋದನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೀವಿ. ಇನ್ನು ಈಗ ರಾಜ್ಯ, ದೇಶ, ವಿದೇಶಗಳ ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೈಸೂರು, ಮಂಗಳೂರಲ್ಲೂ ಆಹಾರ ಇಲಾಖೆ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿದೆ. ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಪತ್ತೆ ಮಾಡಿ ಸೀಸ್ ಮಾಡಲಾಗಿದೆ. ಗ್ರ್ಯಾಂಡ್ ಮರ್ಕ್ಯೂರಿ ಹೋಟೆಲ್ನಲ್ಲಿ 67 ಕೆಜಿ ಕೊಳೆತ ಮಾಂಸ, ರಿಯೋ ಮೆರಿಡಿಯನ್ ಹೋಟೆಲ್ನಲ್ಲಿ 9 ಕೆಜಿ ಕೋಳಿ ಮಾಂಸವನ್ನು ವಶಕ್ಕೆ ಪಡೆದರು. ಮಂಗಳೂರಲ್ಲಿ KFC ಮೇಲೆ ಜನ ದೂರು ಕೊಟ್ಟಿದ್ರು. ದೂರಿನ ಮೇರೆಗೆ ದಾಳಿ ಮಾಡಿ KFC ಕೌಂಟರ್ಗೆ ಬೀಗ ಹಾಕಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಆಗಸ್ಟ್ 12ರ ಮಧ್ಯರಾತ್ರಿ ಯುವತಿಯೊಬ್ಬರಿಗೆ 9 ಜನರು ಹಲ್ಲೆ ಮಾಡಿದ್ದಾರೆ. ಸದ್ಯ ಸಂತ್ರಸ್ತೆ ಕೊಟ್ಟ ದೂರಿನ ಅನ್ವಯ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ರಾಜ್ಯ ಸರ್ಕಾರದ ಭಾರತ್ ಜೋಡೋ ಯುವ ಸಂಘಟನೆ ಸ್ಥಾಪನೆಗೆ ನಿರ್ಧರಿಸಿದೆ. ಇದೇ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಪಂಚಾಯಿತಿ ಮಟ್ಟದಲ್ಲಿ 6,000 ಸಂಘಗಳನ್ನ ಮಾಡುವುದು ನಮ್ಮ ಗುರಿ ಅಂತ ಸಿಎಂ ಹೇಳಿದ್ದಾರೆ. ಆದರೆ ರೌಡಿಸಂ ಬೆಳೆಸಲು ಭಾರತ್ ಜೋಡೋ ಹೆಸರಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗುಡುಗಿದ್ರು.
ಬಿಡದಿ ಟೌನ್ಶಿಪ್ನಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನುವ ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಏನ್ ಮಾಡಿದ್ರಿ? 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಟ್ರಾಫಿಕ್ ಮಹಿಳಾ ಅಧಿಕಾರಿಯ ಮೇಲೆ ವ್ಯಕ್ತಿಯೊಬ್ಬ ದರ್ಪವನ್ನ ಮೆರೆದಿದ್ದಾನೆ. ಬಾಯಿಗೆ ಬಂದ ಹಾಗೆ ಬೈದಿದ್ದಲ್ಲದೆ ಮಹಿಳಾ ಸಿಬ್ಬಂದಿಯನ್ನ ನಿಂದಿಸಿ ಬಾಡಿ ಶೇಮಿಂಗ್ ಮಾಡಿದ್ದಾನೆ. ಬೆಂಗಳೂರಿನ ಭಟ್ಟರ ಹಳ್ಳಿ ಬಳಿ ಈ ಘಟನೆ ನಡೆದಿದೆ. ಮಹಿಳಾ ಪೊಲೀಸ್ ಅಧಿಕಾರಿ ಕೊಟ್ಟಂತಹ ದೂರಿನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಹಣ ಹೂಡಿಕೆ ಮಾಡಿದ್ರೆ ಅಧಿಕ ಬಡ್ಡಿ ನೀಡುವ ಆಮಿಷವೊಡ್ಡಿ ಯುವಕನೊಬ್ಬನಿಗೆ 57 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗೌರಿಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹೆಚ್ಚಿನ ಹಣದ ಆಮಿಷ ತೋರಿಸಿದ್ದ ವಂಚಕರು ಹಂತ ಹಂತವಾಗಿ ವಂಚನೆಯನ್ನ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಸಂಪುಟ ಪುನಾರಚನೆಯಾಗುವ ಸುಳಿವು ಸಿಕ್ಕಿದೆ. ಯುವ ಸಮೂಹಕ್ಕೆ ಮಂತ್ರಿ ಸ್ಥಾನ ಹಂಚಿಕೆ ಬಗ್ಗೆ ನಾಳೆ ಮೋದಿ ಸರ್ಕಾರದಲ್ಲಿ ತೀರ್ಮಾನ ಆಗಬಹುದು. ಅಷ್ಟೇ ಅಲ್ಲ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಶಕ್ತಿಯನ್ನ ಬಲಪಡಿಸಲು ಬಿಜೆಪಿ ಸಂಘಟನೆಯಲ್ಲೂ ಯುವಕರಿಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಕೊಡುವ ನಿರ್ಧಾರ ಆಗುವ ಸಾಧ್ಯತೆ ಇದೆ. ಉತ್ತರ ಪ್ರದೇಶದ ವಾರಣಾಸಿ ವಿಮಾನ ನಿಲ್ದಾಣದಲ್ಲಿ ಗುಂಡಿನ ಸದ್ದು ಮೊಳಗಿದೆ. ಪ್ರಯಾಣಿಕನೊಬ್ಬ ಲೈಸೆನ್ಸ್ ಹೊಂದಿರುವ ಪಿಸ್ತೂಲ್ ಅನ್ನ ಭದ್ರತಾ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸಿಡಿದ ಪರಿಣಾಮ ಮಹಿಳಾ ಭದ್ರತಾ ಸಿಬ್ಬಂದಿ ಸೇರಿದಂತೆ 2 ಗಾಯಗೊಂಡಿದ್ದಾರೆ. ಎಸ್ಡಿಎಂ ಚಾಲಕನಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕಾಲು ಒತ್ತುತ್ತಾ ಇರುವ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಎಸ್ಡಿಎಂ ಚಾಲಕ ಮನೋಜ್ ಕುಮಾರ್ ಕಾಲನ್ನ ಸಮವಸ್ತ್ರದಲ್ಲಿರುವ ಯುಪಿ ಪೊಲೀಸ್ ಕಾನ್ಸ್ಟೇಬಲ್ ರಜತ್ ಒತ್ತಿ ಮಸಾಜ್ ಮಾಡಿದ್ದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ರೈಲ್ವೆ ಪೊಲೀಸರ ಮೇಲೆ ರೇಸರ್ ಮೂಲಕ ನಟಿ ದಾಳಿ ನಡೆಸಿದಂತಹ ಆರೋಪ ಹಿನ್ನೆಲೆ ಅಂತರಾ ಬ್ಯಾನರ್ಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 12ರಂದು ಅರಾವಳಿ ಎಕ್ಸ್ಪ್ರೆಸ್ ಮೂಲಕ ಸೂರತ್ಗೆ ಪ್ರಯಾಣ ಬೆಳೆಸಿದ್ದ ನಟಿ ಸ್ಲೀಪರ್ ಕೋಚ್ನ ಟಿಕೆಟ್ ಅನ್ನ ಹೊಂದಿದ್ರು. ಈ ವೇಳೆ ರೈಲ್ವೆ ಪೊಲೀಸರ ಮೇಲೆ ರೇಸರ್ ಮೂಲಕ ದಾಳಿ ನಡೆಸಿದ್ದಾರೆ ಅನ್ನೋದನ್ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಾಲಿವುಡ್ ನಟರಾದ ಶಾರುಖ್ ಖಾನ್, ಅಜಯ್ ದೇವಗನ್ ಮತ್ತು ಟೈಗರ್ ಶ್ರಾಫ್ಗೆ ಕಾನೂನು ಸಂಕಷ್ಟ ಈಗ ಎದುರಾಗಿದೆ. ನಿಷೇಧಿತ ವಿಮಲ್ ಪಾನ್ ಮಸಾಲವನ್ನ ಏಲಕ್ಕಿ ಜಾಹೀರಾತಿನ ನೆಪದಲ್ಲಿ ಪ್ರಚಾರ ಮಾಡಿದ ಆರೋಪದ ಮೇಲೆ ಮಹಾರಾಷ್ಟ್ರ ಎಫ್ಡಿಎ ಶೋಕಾಸ್ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಪಾಕಿಸ್ತಾನದ ಅಲ್ಪಸಂಖ್ಯಾತರ ಬಗ್ಗೆ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ವಿವಾದಿತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದಲ್ಲಿ ಮುಸ್ಲಿಮರು ಸಹನಶೀಲರಾಗಿದ್ದಾರೆ, ಹಿಂದೂಗಳು ಭಾರತಕ್ಕಿಂತ ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಈ ಹೇಳಿಕೆಯನ್ನ ಭಾರತ ಒಪ್ಪಿಲ್ಲ. ಪೂರ್ವ ಇಂಡೋನೇಷ್ಯಾದ ಫ್ಲೋರೆಸ್ ದ್ವೀಪದಲ್ಲಿ 7.7 ತೀವ್ರತೆಯ ಭೀಕರ ಭೂಕಂಪಕ್ಕೆ ಸತ್ತವರ ಸಂಖ್ಯೆ ಏರ್ತಾನೆ ಇದೆ. ಇಲ್ಲಿವರೆಗೂ 51 ಜನರ ಮೃತದೇಹ ಸಿಕ್ಕಿದೆ. ಇನ್ನೂ 40ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಇನ್ನು ಭೂಕಂಪದಿಂದ ಸುನಾಮಿ ಅಪ್ಪಳಿಸುವುದಿಲ್ಲ ಅಂತ ಇಂಡೋನೇಷ್ಯಾ ಸರ್ಕಾರ ಖಚಿತಪಡಿಸಿದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದಂತಹ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆ ವಿಶ್ವ ದಾಖಲೆಯಾಗಿದೆ. ಸುಮಾರು 1300ಕ್ಕೂ ಹೆಚ್ಚು ಯುಎಸ್ ಧ್ವಜಗಳಿಂದ 250 ಸಂಖ್ಯೆಯನ್ನು ಬರೆಯಲಾಗಿದ್ದು, ಆ 250 ಸಂಖ್ಯೆಯ ಸುತ್ತ ಭಾರತದ ತ್ರಿವರ್ಣ ಧ್ವಜಗಳಿಂದ ಸಿಂಗರಿಸಲಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯಾಗಿದೆ. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಅವರ 2ನೇ ವಿವಾಹ ಸಮಾರಂಭದಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಕೊಡಗಿನ ಪ್ರತಿಷ್ಠಿತ ರೆಸಾರ್ಟ್ನಲ್ಲಿ ವಿವಾಹ ಸಮಾರಂಭ ನೆರವೇರಿದ್ದು ಸಿಎಂ ಡಿಕೆ ಶಿವಕುಮಾರ್, ನಟರಾದ ಸುದೀಪ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇರುವ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಇಂದು ಒಂದೇ ದಿನ 1,46,000 ಮಂದಿ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ಕೊಟ್ಟು ಕಣ್ತುಂಬಿಕೊಂಡಿದ್ದಾರೆ. ನಾಳೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಕೊನೆಯಾಗಲಿದ್ದು ಇಲ್ಲಿವರೆಗೂ 2 ಕೋಟಿಗೂ ಹೆಚ್ಚು ಆದಾಯವೂ ಬಂದಿದೆ.